ಹೇಳ್ತಾ ಹೋದ್ರೆ ಡಾಕ್ಯುಮೆಂಟರಿ ಆಗ್ಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಎ ಡಾಕ್ಯುಮೆಂಟರಿ, ಇದು ಸಿನಿಮಾ ಆಗಿರೋದ್ರಿಂದ ಇಟ್ ಇಸ್ ಬೇಸ್ಡ್. ಅದರಲ್ಲೂ ಡಿಬೇಟ್ ಇರುತ್ತೆ, ಇದು ನಿಜಾನಾ, ಈ ನ್ಯೂಸ್ ಬಂದಿದ್ದು ನಿಜಾನಾ, ಅದ್ರ ಮೇಲೆ ಒಂದು ಡಿಬೇಟ್ ಇರುತ್ತೆ ಯಾವಾಗ್ಲೂ. ಹೌದು, ನಾನು ಈ ಕ್ಯಾರೆಕ್ಟರ್ ಹೆಸರಿಂದನೂ ಅದೇ ಇಟ್ಟಿದ್ರೆ ಅಂತ ಕೇಳಕ್ ಬಂದಿದ್ದೆ. ಅದು ತುಂಬಾ ಸಿನಿಮಾ ನೋಡ್ತಾ 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 ನೀವು ಡಿಕೋಡ್ ಮಾಡ್ತಾ ಹೋಗ್ತೀರಾ ಅನ್ನೋದು ನನ್ನ ನಂಬಿಕೆ. ಮೇಡಮ್ ಇಲ್ಲ, ಸಿಂಪಲ್ ಕ್ವೆಶನು. ನೀವು ಅಂದರೆ ಅವ್ರು ಅಷ್ಟೊಂದು ಹೇಳಿದ್ರಲ್ಲ, ಇನ್ಪುಟ್ಸ್ ಕೊಟ್ಟಿದ್ದಾರೆ ಅಂತ. ಯು ಆರ್ ಅ ಸ್ಟಾರ್ ಡೈರೆಕ್ಟರ್ ಟುಡೇ, ಬಟ್ ಹ್ಯಾವಿಂಗ್ ಗಿವನ್ ಸೋ ಮಚ್ ಆಫ್ ಇನ್ಪುಟ್ಸು ಒಂದು ಪ್ರೊಡ್ಯೂಸರ್ ಆಗಿ, ಬಟ್ ಡಿಡ್ ಯು ಫೈಂಡ್ ಅಂದರೆ ನ್ಯೂ ಕಮರ್ಗೆ ಡೈರೆಕ್ಟ್ ಮಾಡೋಕ್ಕೆ ನಿಮ್ಗೆ ರಿಸ್ಕ್ ಅನ್ಸುತ್ತಾ? ವೈ ಯು ಕುಡಂಟ್ ಡೈರೆಕ್ಟ್ ರಾಣಾ ಅಂತ? ಇಲ್ಲ ಮೇಡಮ್, ನೀವು ನನ್ನ ಜರ್ನಿ ನೋಡಿದ್ರೆ ನಾನು ರ್ಯಾಂಬೋ 1 ಅಂತ ಫಸ್ಟ್ ಒಂದು ಫಿಲಮ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಂಟರ್ ಆಗಿದ್ದು. ಓಕೆ, ಅಲ್ಲಿ ಕೂಡ ನಾನೇ ಡೈರೆಕ್ಟ್ ಮಾಡ್ಬೋದಾಗಿತ್ತು. ಐ ಹ್ಯಾಡ್ ಆಲ್ ದಟ್ ಇದು ಫೆಸಿಲಿಟೀಸ್ ದೇ. ಆ ಕತೆ ಆ ವ್ಯಕ್ತಿದಾಗಿತ್ತು, ಅವ್ರ ಕನಸಾಗಿತ್ತು, ಎಂ ಎಸ್ ಶ್ರೀನಾಥ್ ಅನ್ನೋರು. ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಜರ್ನಿ ಮಾಡ್ತೀನಿ ಸರ್ ಅಂತ ಬಂದಿದ್ದು. ಅದಾಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ಅಲ್ಲಿಂದ ಎಲ್ಲಾನು. ಇಲ್ಲೂ ಎಲ್ಲಾನು ಮಾಡೋಕ್ಕಾಗಲ್ಲ ಮೇಡಮ್. ಸೊ ಅವ್ನು ಕಟ್ಟದಂತ ಕನಸದು ನಂಗೆ. ಈ ಗುರು ಶಿಷ್ಯರು ಮಾಡಕ್ ಬಂದಾಗ ಜಡೇಶ್ ಅವರು, ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ನಂಗೆ ಸಿನಿಮಾ ಒನ್ ಮ್ಯಾನ್ ಶೋ ಅಂತ ನಾನು ನಂಬಲ್ಲ. ಬಟ್ ಯು ಕ್ಯಾನ್ ಬಿ ಅ ಸ್ಟಾರ್ ಮೇಕರ್, ನೋ? If they are a star director, you are directing a star, you can make somebody a star in the making, ಅಲ್ಲ? ಅಲ್ಲ, ನಾನೇನು ಹೇಳ್ತೀನಿ ಮೇಡಮ್, ನನಗೆ ಎಷ್ಟು ಊಟ ಮಾಡೋಕ್ಕಾಗತ್ತೆ ಅಷ್ಟನ್ನು ಊಟ ಮಾಡಬೇಕು. ಇನ್ನೊಬ್ಬನಿಗೆ ಅಕಸ್ಮಾತ್ ನನ್ನ ಹತ್ರ ಜಾಸ್ತಿ ಇದೆ ಅಂತಂದಾಗ ಅವ್ರಿಗೂ ಹಂಚ್ಕೊಂಡು ನಾನು ತಿನ್ಬಿಡ್ಬೇಕು. ಸೊ ನನ್ನ ಸಿನಿಮಾಗಳು ನಾನೇನು ಮಾಡ್ತಾ ಇದ್ದೀನಿ, ಐ ಥಿಂಕ್ ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಇನ್ನೂ ಎಕ್ಸೆಸ್ ನನ್ನ ಕಾಂಟ್ರಿಬ್ಯೂಷನ್ ಈ ಥರದ್ದು ಹೆಲ್ಪ್ ಆಗುತ್ತೆ. ಸಿ ಐ ಆಮ್ ನಾಟ್ ಫುಲ್ ಫ್ಲೆಜ್ ಡೈರೆಕ್ಟರ್ ದರ್. ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ. ಈಗ ಅವ್ರು ನಾನ್ ಸ್ಟ್ರೈಕರ್ ಹೊಡಿತಾ ಇದ್ದೀನಿ, ನಾನು ಈ ಕಡೆ ಸಿಂಗಲ್ ಕೊಡ್ಕೊಂಡು ಆಡ್ತಾ ಇದ್ದೀನಿ ಅಷ್ಟೇ. ಬಟ್ ಪಾರ್ಟ್ನರ್ಶಿಪ್ ಇಸ್ ಗುಡ್. ಸೊ ಆ ನಿಟ್ಟಿನಲ್ಲಿ ಆಗ್ತಾ ಇದೆ ಅಷ್ಟೇ. ಓಕೆ, ಒಂದು ಕಡೆ ನೀವು ಯೂಶಲಿ ನಿಮ್ಮ ಪ್ರೊಡಕ್ಷನಲ್ಲಿ ಯು ಹ್ಯಾವ್ ಪೀಪಲ್ ಫ್ರಮ್ ಫಿಲ್ಮಿ ಬ್ಯಾಕ್ಗ್ರೌಂಡ್. ಲಾಸ್ಟ್ ಟೈಮ್ ಗುರು ಶಿಷ್ಯರಲ್ಲಿ ಒಂದು ಕಡೆ ಯು ಫಾರ್ ದಿಸ್ ಮೂವಿ ರಾಣಾ ಇಸ್ ಫ್ರಮ್ ಫಿಲ್ಮಿ ಬ್ಯಾಕ್ಗ್ರೌಂಡ್. ದಿ ಅದರ್ ಸೈಡ್ ಯು ಹ್ಯಾವ್ ಅ ಪರ್ಸನ್ ಲೈಕ್ ಪ್ರಿಯಾಂಕಾ, ಮಹಾನಟಿ ವಿನ್ನರು. ಸೊ ಯು ಫೈಂಡ್ ಲೈಕ್, ಆರ್ ಯು looking out for potential from people from filmy background, or you see some newcomers, they have potential ಅಂತ ಹೇಗೆ ಸ್ಪಾಟ್ ಮಾಡ್ತೀರಾ ನೀವು? ಮೇಡಮ್, ನಮ್ಮಲ್ಲಿ ಒಂದು ನಮಗೆ ಇರುವಂಥ ಪ್ರಾಬ್ಲಮ್ ಏನು ಅಂತಂದ್ರೆ, ಇವಾಗ ಯಾರೋ ಹೇಳ್ತಾರೆ ನನಗೆ ಅಲ್ಲೊಂದು ಅದ್ಭುತವಾದ ಟ್ಯಾಲೆಂಟ್ ಇದೆ, ನಿಮ್ಗೆ ಅವ್ರು ಅವಕಾಶ ಕೊಟ್ಟಿಲ್ಲ ಅಂತ. ಅಲ್ಲೆಲ್ಲೋ ಒಂದು ಅದ್ಭುತವಾಗಿರೋ ಟ್ಯಾಲೆಂಟ್ ನಾನು ಹಿಂಗೆ ಮೇಡಮ್ ಹುಡ್ಕೊಂಡು ಹೋಗೋಕ್ಕಾಗತ್ತೆ? ನನಗೆ ಹಿಂಗೆ ಗೊತ್ತಾಗುತ್ತೆ? ಇಟ್ ಹ್ಯಾಸ್ ಟು ಕಮ್ ಟು ಮೀ. ನನಗೆ ಅದು ಬರುವಂಥ ಟ್ಯಾಲೆಂಟು ಅದು ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರೂ ಓಕೆ, ಇಲ್ಲದೇ ಇದ್ರೂ ಓಕೆ. ಏನಾಗುತ್ತೆ, ಇಫ್ ದೇ ಆರ್ ಫ್ರಮ್ ಅ ಫಿಲ್ಮ್ ಫೆಟರ್ನಿಟಿ, ಇಟ್ ಈಸ್ ಈಸಿ ಟು ಸರ್ಚ್. ನಮಗೆ ಗೊತ್ತಿರುತ್ತೆ ಅಷ್ಟೇ, ಈಸಿ ಟು ಸರ್ಚ್. ಎಲ್ಲೋ ನೋಡ್ತಾ ಇರ್ತೀವಿ, ಎಲ್ಲೋ ಕನೆಕ್ಟ್ ಆಗ್ತಾ ಇರ್ತೀವಿ, ಓ ಈ ಹುಡುಗ ಚೆನ್ನಾಗಿದನಲ್ಲ, ಇವನೇನೋ ಒಂದು ನನಗೆ ಗುರು ಶಿಷ್ಯರ್ನಲ್ಲಿ ಯಾರು ಶರಣ್ ಮಗ ಹಾಕೊಂತೀನಿ ಅಂತ ಕ್ಯಾಸ್ಟ್ ಮಾಡಿದೀವಿ ಅಂತ ಅಂದಾಗ, ಇಟ್ ಇಸ್ ನಾಟ್ ಬಿಕಾಸ್ ಶರಣ್ ಮಗ ಅಂತಲ್ಲ, ಅವ್ನು ಅದ್ಭುತವಾದಂಥ ಪರ್ಫಾರ್ಮರು, ಅವನಷ್ಟು ಟ್ರೈನಿಂಗ್ ತಗೊಂಡಿದ್ದ, ಎಲ್ಲಾನು ಇತ್ತು. ನನಗೆ ಬೇಕಾಗಿತ್ತು ಆ ಥರದ್ದು ಒಂದು ಹುಡುಗ. ಸೊ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಅಂತ ಒಂದು ಆಕ್ಟರ್ನ ನಾನು ಕಣ್ಣಾರ ಮುಂದೆ ನಾನು ನೋಡಿ ಅಷ್ಟು ಗ್ರೂವ್ ಮಾಡಿ ಇಷ್ಟು ಪೊಟೆನ್ಷಿಯಲ್ ಇರೋ ಒಂದು ಹುಡುಗಿನ, ಅಫ್ಕೋರ್ಸ್ ನಾನು ಮತ್ತೆ ಯಾರು ಆಡಿಷನ್ ಮಾಡಿ ಅದೇ ಜರ್ನಿಗೆ ಹೋಗಬೇಕು. ಇಟ್ ಇಸ್ ಮೋರ್ ಈಸಿಯರ್. ಸೊ ಹಾಗಾಗಿ ಇಫ್ ದೇ ಆರ್ ಫಿಟ್ಟಿಂಗ್ ದ ರೋಲ್, ನನಗೆ ಅವರು ಸಿನಿಮಾದವ್ರು ಆದ್ರೂ ಪರವಾಗಿಲ್ಲ, ಸಿನಿಮಾದವ್ರು ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ನಾನೊಬ್ಬ ಸಿನಿಮಾದವನೇ ಬಂದಿದ್ದಲ್ಲ ಮೇಡಮ್. ಸೊ ಆ ಜರ್ನಿ ನನಗೆ ಡಿಫ್ರೆನ್ಶಿಯೇಟ್ ಆಗಿಲ್ಲ. ಓಕೆ, ಐ ಹ್ಯಾವ್ ಅ ಕ್ವೆಶನ್ ಟು ರಾಣಾ. ಏನಂದ್ರೆ, ಒಂದು ಕಡೆ ನೀವು ಪ್ರೇಮ್ ಅವ್ರ ಜೊತೆ ಮಾಡಿದ್ರೆ